ಆರ್ಯ ಬಂದ್ರಾ? ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಅರೆ ಯಾಕಾಗ್ ನೋಡ್ತಾ ಇದ್ದೀರಾ? ಆರ್ಯ, ಏನು ಅವಳ ಮುಖನ ಹಾಗೆ ನೋಡ್ತಾ ಇದೆಯಾ? ಮದುವೆ ಮಾಡ್ಕೊಳ್ಳೋ ಅಂತಂದರೆ ಬೇಡ ಅಂತ ಹೇಳ್ತಾ ಇದೆಯಾ? ಈಗ ನೋಡಿದ್ರೆ ಅವಳ ಮುಖನೇ ನೋಡ್ತಾ ಇದೆಯಲ್ಲ, ಏನು ಸಮಾಚಾರ? ಸಾರಿ ಅಮ್ಮ, ಯಾವುದೋ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಆರ್ಯ, ಕಿಡ್ನಾಪ್ ಮಾಡಿಸಿದ್ದು ಯಾರು ಅಂತ ಗೊತ್ತಾಯ್ತಾ? ಏನಾದರೂ ಕ್ಲೂ ಸಿಗ್ತಾ? ಇಲ್ಲ ಡ್ಯಾಡ್, ಇನ್ವೆಸ್ಟಿಗೇಟ್ ಮಾಡ್ತಿದ್ದೀನಿ, ಇಷ್ಟರಲ್ಲೇ ಗೊತ್ತಾಗುತ್ತೆ. ಇನ್ನೂ ಎಷ್ಟು ಟೈಮ್ ಬೇಕಾಗುತ್ತೆ ಕಂಡುಹಿಡಿಯೋದಕ್ಕೆ? ಬೇರೆ ಯಾವುದಾದ್ರೂ ಕಿಡ್ನಾಪ್ ಕೇಸ್ ಆಗಿದ್ರೆ 24 ಗಂಟೆ ಒಳಗೆ ಅವ್ರನ್ನ ಕಂಡಿಡಿದು ಒಳಗೆ ಹಾಕ್ತಿದ್ದೆ. ಆದರೆ ಮನೆಯಲ್ಲೇ ಇದ್ಕೊಂಡು ಒಳಗೊಳಗೆ ಕಸರತ್ ನಡೆಸೋರ್ನ ಹೇಗೆ ಕಂಡಿಡಿದು ಹೇಳಿ? ನೀವೇ ಹೇಳ್ತಿದ್ರಲ್ಲ ಡ್ಯಾಡ್, ಬೇಕಾದ್ರೆ ಶತ್ರುಗಳನ್ನ ಕಂಡುಹಿಡಿಬೋದು, ಆದರೆ ಹಿತಶತ್ರುಗಳನ್ನ ಕಂಡುಹಿಡೋದು ಬಹಳ ಕಷ್ಟ ಅಂತ. ಈ ಕೇಸಲ್ಲಿ ಆಗಿರೋದು ಅದೇನೆ. ನಮ್ಮ ಜೊತೆಗೆ ಇದ್ಕೊಂಡು ಹಿತಶತ್ರುಗಳ ಥರ ಕೆಲಸ ಮಾಡ್ತಿದ್ದಾರೆ, ನಂಬಿಕೆ ದ್ರೋಹ ಮಾಡ್ತಿದ್ದಾರೆ. ಒಂದು ವೇಳೆ ಅಕಸ್ಮಾತ್ ಅವರು ನಂಬಿದ್ರೆ ನಿಮ್ಮ ಇಮೇಜ್ ಹಾಳಾಗೋದಲ್ಲದೆ ಇಡೀ ಮನೆನೇ ಹಾಳಾಗುತ್ತೆ. ಏನೋ ನೀನು ಹೇಳ್ತಿರೋದು? ಸತ್ಯನೇ ಹೇಳ್ತಿರೋದು. ಇದೆಲ್ಲ ನಮ್ಮ ಸುತ್ತಮುತ್ತ ಇರೋರೇ ಮಾಡ್ತಿರೋ ಕೆಲಸ. ಕೆಲವ್ರ ಬಗ್ಗೆ ಕೆಲವು ವಿಷಯಗಳು ಗೊತ್ತಾಗಿದೆ, ಇನ್ನು ಕೆಲವ್ರ ಬಗ್ಗೆ ಇನ್ನಷ್ಟು ಗೊತ್ತಾಗಬೇಕಾಗಿದೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಯಾರ್ಯಾರ ಹಣೆ ಬರ ಏನು ಅಂತ ಸಾಕ್ಷಿ ಸಮೇತ ಬೆಳಕಿಗೆ ತರ್ತೀನಿ. ಆಗ ಎಲ್ರಿಗೂ ಗೊತ್ತಾಗುತ್ತೆ ನಮ್ಮ ಫ್ಯಾಮಿಲಿ ಅಂದರೆ ಏನು, ಸೂರ್ಯ ರಾಜಶೇಖರ್ ಅಂದರೆ ಏನು ಅಂತ. ಆದಷ್ಟು ಬೇಗ ಆ ಕೆಲಸ ಮಾಡು, ನಾನು ನೆಮ್ಮದಿಯಾಗಿದ್ದು ಬಿಡ್ತೀನಿ. ಯು ಡೋಂಟ್ ವರಿ ಡ್ಯಾಡ್, ನಿಮ್ಮ ಮಗ ನಾನಿದ್ದೀನಿ. ನಿಮ್ಮನ್ನು ಯಾರು ಏನು ಮಾಡೋದಕ್ಕಾಗಲ್ಲ. ಅಮ್ಮ, ಯಾರ್ದೋ ಕೈಲಿ ನನಗೆ ಊಟ ಕಳಿಸ್ಬೇಡ, ನಂದು ಊಟ ಆಗಿದೆ.